ಕೊಡೋದು ಶೀಲ ಮಾಡಿದಾರೇನೋ ಮಂದಿ ಮನಿ ಮುರಿದು ಮುಂದಕ್ಕ ಬಂದಕ್ಕಿಗಿ ಸಾವುಕಾರ್ತಿ ಕಂಡಾರೇನೋ ಜಿಯ 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 ಮಂದಿ ಮನಿ ಮುರಿದು ಮುಂದಕ್ಕ ಆದಕ್ಕಿಗಿ ಸಾವುಕಾರ್ತಿ ಕಂಡಾರೇನೋ ಜಿಯ 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 ಔರಾಣಿ ಹಾವ ಆದಾಳೇನೋ ಜಾರುಣಿ ಗರತೆ ಆದಾಳೇನೋ ಊರೆಲ್ಲ ಮುಗಿಸಿದಕ್ಕಿ ಶೃಂಗಾರ ಮಾಡಿ ಮನ್ಯಾಗ ಇಟ್ರ ಮದುವೆ ಹಾಣ್ತಿ ಆದಾಳೇನೋ ಜಿಯ 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 ಊರೆಲ್ಲ ಮುಗಿಸಿದಕ್ಕಿಗೆ ಶೃಂಗಾರ ಮಾಡಿ ಮನ್ಯಾಗ ಇಟ್ರ ಮದುವೆ ಹಾಣ್ತಿ ಆದಾಳೇನೋ ಜಿಯ 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 ಕಟುಕ ಮಠದ ಮರಿ ಆದಾನೇನೋ ಹೌದು ಹೌದು ಪಟ್ಟದ ಮರಿ ಪಟ್ಟಣಕ ವಾರಾರೇನೋ ಕಟ್ಟಿದ ಕರ್ಮಣಿ ಹರ್ಕೊಂಡು ತಿರುಗಾಡಕ್ಕಿಗೆ ಮೆಟ್ಟಿಲ ಹೊರದಾರೇನೋ ಜಿಯ 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 ಕಟ್ಟಿದ ಕರ್ಮಣಿ ಹರ್ಕೊಂಡು ತಿರುಗಾಡಕ್ಕಿಗೆ ಮೆಟ್ಟಿಲ ಹೊರದಾರೇನೋ ಜಿಯ 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 ಸಭಿಕರಿಗೆಲ್ಲ ಶಿರವಾಗಿ ಕರ ಮುಗಿದು ಹೇಳೋದೇನಪ್ಪಾ ಅಂತಂದ್ರ ಏನ್ ಹೇಳ್ಬೇಕಾಗದ್ರಿ ಮಾಸ್ತರ ಸಾವುಕಾಸ ಹೋಲಿ ಗಾಡಿ ಯಾಕಪ್ಪ ಅಂತಂದ್ರೆ ಇಲ್ಲಿ ತನಕ ಹೆಣ್ಮಗಳು ಬಾಳ ಗದ್ದಲ ಹಾಕಿ ಹೋಗ್ಯಾಳ ಹೌದಲ್ರಿ ಮಾಸ್ತರ ಗದ್ದಲ್ ಹಾಕ್ಯಾರ ಸುರ್ವಿಗೆ ಮಾತ್ರ ಇವ್ರ ತಾಯಿನೇ ಅದಾಳತ್ತ ಯಾರು ಯಾರ ಅದಾರ್ರಿ ಮಾಸ್ತರ ಪ್ರಕೃತಿ ದೇವಿನೇ ಅದಾಳತ್ತ ಪ್ರಕೃತಿ ದೇವಿಯಿಂದ ಇದು ಎಲ್ಲ ಹುಟ್ಟ್ಯಾದಂತ ಹೌದ್ ಹೌದು ಸುರ್ವಿಗೆ ಮಾತ್ರ ವಾದ ಮಾಡ್ಯಾಳ ಹೌದಲ್ರಿ ಮಾಸ್ತರ ಮಾಡ್ಯಾರ ಪ್ರಕೃತಿ ಅಂದ್ರ ಇವ್ರೆಲ್ಲಾರು ಮಾರಿ ಮುಂದೆ ಕೂತವ್ರೆಲ್ಲ ದಡ್ರು ಹಾ, ಹಾ. ಇಲ್ಲಿ ಏನು ಹಾಡವ್ರ ಕಡೆ ಕಾಲ್ ಚಾರ್ಜ್ ಮಾಡ್ಕೊಂಡ ನಾವು ಒಬ್ಬನೇ ಶಾಣೆ ಹೌದ್ ಹೌದು ಯಾಕ್ರಿ ಹಾ ಬರಬರಿ ಕೂತವ್ರೆಲ್ಲ ದಡ್ರು ಹಾ ಕಾಲ್ ಚಾಚ್ಕೊಂಡು ಏನು ಮನ್ಕೊಡದಲ್ಲ ಗಡಿ ಹೌದ್ ಹೌದು ಇದು ಒಂದೇ ಗಡಿ ಶಾಣೆ ಈ ಊರಾಗ ಹೌದಲ್ರಿ ಮಾಸ್ತರ ಯಾಕೆ ಮನ್ಕೊಂಡ ನಾವ ಎಲ್ಲ ಗೊತ್ತದವ್ರಿಗೆ ಹಂಗ ಎಲ್ಲ ಓದ್ಕೊಂಡಾರ ಇವ್ರು ಅದೇ ಹೇಳ್ತಾರ ಅದಕ್ಕೆ ಮಕ್ಕೊಂಡ್ ಬಿಟ್ರು ಅವರು 6 ಶಾಸ್ತ್ರ 18 ಪುರಾಣ 28 ದಿವ್ಯ ಆಗಮಗಳು ನೀವು ಮುಂಜಾನೆ ಎದ್ದು ಕೂಡಲೇ ಕೇಳ್ರಿ ಅವನಿಗೆ ಪೂರ ನುಕ್ಕುಪಾಟಿ ಹೇಳ್ತಾರ ಅವರು ಮುಂಜಾನೆ ಕೊಟ್ಟು ಪಾಠ ಮಾಡಿ ಹೇಳ್ತಾನ ನಾವು ಸೀದಾನೆ ಹೌದ್ ಹೌದು ಇದು ಹಿಂಗ ಈ ದಾರಿ ಹಂಗ ಯಾಕಪ್ಪ ಅಂದ್ರೆ ಇದು ಹಾಜಿಮ್ ಪೀರನ ಜಾತ್ರಿ ಹಾ ಹಾ ಜಾತ್ರಿ ಅತಿ ಯಾಕಂದಾರ ಯಾಕಂದ್ರಿ ಜಾ ಅಂದ್ರೆ ಹೋಗು ಆತದ ಹಿಂದಿ ಒಳಗೆ ಹಾ ತ್ರೀ ಅಂದ್ರ ಮೂರು ಮೂರು ಹೌದ್ ಹೌದು ಮೂರು ಯಾವ ತಿಳ್ಕೊಬೇಕಾಗ್ಯದ ಯಾವ್ ತಿಳ್ಕೊಬೇಕಾಗದ್ರಿ ಮಾಸ್ತರ ತನು ಮನ ಧನ ಅನ್ನುವಂಥದ್ದು ಮೂರು ಮಾತ್ರ ಹಾ ಖರ್ಚು ಮಾಡಿ ನೀವು ಹೋಗಿ ಅಂತ ಹೇಳ್ಯಾರ ಅವರು ಹೌದ್ ಹೌದು ಇವತ್ತು ಇವ್ ಜಾತ್ರೆ ಮಾಡ್ಲಕತ್ತಾರಪ್ಪ ಅಂತ ಸುಮ್ನೆ ಮಾಡ್ಲಕ್ ಬಂದನು ಜಾತ್ರಿ ಅಂತೇಳಿ ಹಂಗೆ ಮಾಡ್ತಾರಿ ಮಾಸ್ತರ 2 ಅಕ್ಷರ ಇಟ್ಟಾರ ಅವರು ಜಾತ್ರಿ ಹೌದ್ ಹೌದು ಜಾತ್ರೆ ಹಂಗ್ ಮಾಡ್ಬೇಕಾಗ್ಯದ ಹ್ಯಾಂಗ ಮಾಡ್ಬೇಕಾಗದ್ರಿ ತನು ಮನ ಧನಗಳನ್ನ ಅವನ ಪಾದಕ್ಕೆ ಮಾತ್ರ ನಾವು ಅರ್ಪಣೆ ಮಾಡಿದೆವಪ್ಪ ಅಂತಂದ್ರ ಅದು ಜಾತ್ರೆ ಆಗ್ತದೆ ಅಂತ ಹೇಳ್ತಾರ ಹೌದ್ ಹೌದ್ ಹೌದು ಅದಕ್ಕೆ ಇವತ್ತಿನ ದಿವಸ ಯಾವ ನಮ್ಮ ಹಾಜಿಮ್ ಪೀರ್ನ ಒಂದು ಜಾತ್ರಾ ನಿಮಿತ್ತವಾಗಿ ಹಾ ಯಾರು ಬಂದಾರ ಯಾರು ಬಂದಾರಿ ಮಾಸ್ತರ ವಿದ್ಯಾಶ್ರೀ ಮಸ್ಮಿನಣ್ಣ ಅವ್ರು ಬಂದಾರ ಮಸಗೋತೆ ಬಂದಾಳ ಮಸಗೋತ್ ಬಂದ್ರ ತಂಗಿ ನಿನ್ನಂತ ಮಶಾವಿಗೆ ನಾನು ಹಾ ಹಾ ಹೇಸ್ಕಿ ಒಳಗೆ ಹೋಗಾಡ್ತೀನಿ ಹೇಸ್ಕಿ ಒಳಗೆ ಹೌದ್ ಹೌದು ನೀ ಎಲ್ಲ ಮಸ್ಕೊಂಡು ಬಂದಿರ್ಬೇಕಾರೆ ಹೌದಲ್ರಿ ಮಾಸ್ತರ ನಡೆಯಂಗಿಲ್ಲ ಗೋಲಿ ಹಾ ಅಲ್ಲೇ ಇರ್ಲಿ ನಿಮ್ ನೀ ಪಿಸ್ತೂಲ್ ಎಲ್ಲರ ಹಸು ಹಾಲಾರ್ದ ಗುಳಿಗೆ ಕೊಡ್ತೀನಿ ಅಂದ್ರೆ ನಡೆಯಂಗಿಲ್ಲ ನನ್ನ ಮುಂದೆ ಹೌದ್ ಹೌದು ನೀ ಹಸು ಹಾಲಾರ ಗುಳಿಗೆ ಮತ್ತೆ ಯಾರಿಗಾರ ಕೊಡು ಹಾ ಬಕ್ಕಳ ಮಂದಿ ಹಾಡವ್ರು ಅದಕ್ಕೆ ಒಂದೊಂದು ಇದನ್ನೇ ಮಾಡಿಟ್ರಲ್ರಿ ಮಾಸ್ತರ ಹಂಗ ಬಸ್ ಎಲ್ಲಿ ನಡಿಬೇಕು ಎಲ್ಲಿ ನಡಿಬೇಕು ರೋಡಿನ ಮೇಲೆ ನಡಿಬೇಕು ಹೌದ್ ಹೌದು ಟ್ರೈನ್ ಎಲ್ಲಿ ನಡಿಬೇಕು ಹಾ ಹಾಳಿ ಮೇಲೆ ನಡಿಬೇಕು ಕಟ್ರಿ ಮೇಲೆ ನಡಿಬೇಕು ವಿಮಾನ ಹಾರಬೇಕು ಗಾಡಿ ಮೇಲೆ ಹಾರಬೇಕು ಹೌದು. ಹಂಗ ಒಂದೊಂದು ಲೆಕ್ಕ ಮೇಲೆ ಇಟ್ಟರ ಎಲ್ಲರೂ ಹಾಡ್ತೀನಪ್ಪ ಅಂದ್ರೆ ಈ ಮದ್ರಿ ಹುಡುಗನ್ ಸಹ ಹಾಡೋದು ಭಾಳ ಬಿರಿ ಇದ ಹೆಣ್ಣು ಎಲ್ಲಿ ನಡಿಬೇಕು ಹೆಣ್ಣೆಲ್ಲಿ ನಡಿಬೇಕು ಗಂಡನ ಮೇಲೆ ನಡಿಬೇಕು ಗಂಡನ ಕೈ ಅದಕ್ಕೆ ಮಾಸ್ತರ ಶಾಣ್ಯರ್ ಹೇಳ್ತಾರ ಇವ್ರು ಏನ್ ಹೇಳ್ಯಾರ ಮಾಸ್ತರ ಶಬರಿ ಗಂಡನ ಇಲ್ಲದೇನೆ ಈ ಸತಿ ಇದು ಮೋಭಕ್ಷ ಹೊಂದಾಳ ಅಂತ ಇವ್ರು ಹೇಳ್ಯಾರ ಮುಕ್ತಿ ಹೊಂದಾಳ ಅಂತ ಹೇಳ್ಯಾರ. ಮುಕ್ತಿ ಹೊಂದೇಳ ಅಂತ ಇವ್ರು ಹೇಳ್ತಾರ ಮಾಸ್ತರ ಅದೇ ರಾಮಾಯಣ ತೆಗೆದು ನೋಡ್ರಿ ನೀವು ಹಂಗ
ಮಹರ್ಷಿ ಮಾತಂಗ ಹಾ ಮಹರ್ಷಿ ಮಾತಂಗ ಈಗಿನ ಗುರು ಹಾ ಹಾ ಹಾ. ಈಗಿನ ಗುರು ಏನ್ ಹೇಳ್ತಾನಪ್ಪ ಅಂದ್ರ ನಿನ್ನ ರಾಮ ಲಕ್ಷ್ಮಣ ಯಾವಾಗ ನಿನ್ನ ಕಾಣ್ತಾರೋ ಅವ್ರ ಕೈದ ನಿನ್ನ ಮೋಕ್ಷ ಹೊಂತಿ ಅಂತ ಅವ್ರು ಯಾರು ಹೇಳ್ಯಾರ ಮಹರ್ಷಿ ಮಾತಂಗ ಹೇಳ್ಯಾನ. ಇದು ಮಾತು ರಾಮಾಯಣದೊಳಗ ಹಿಂಗದ ಲೇಖ. ಮಾತಂಗ ಋಷಿ ಹೇಳಾನ. ಒಂದು ವೇಳೆ ಆಕಿ ಅವ್ರಿಬ್ರು ಬಂದ ಮೇಲೆ ಆಕಿ ಎಲ್ಲಿ ಹೊಂದಾಡ್ರಿ ಮಾಸ್ತಳ ಮುಕ್ತಿಗೆ ಕಾಣ್ಯಾರ ಯಾರು ಶಬರಿ. ನೀ ಇಲ್ಲೇ ಕುಂದ್ರು ರಾಮನ ಇಲ್ಲೇ ಬಂದು ಭೇಟಿ ಆತ ನಿನಗ ಭೇಟಿ ಆಗ್ತಾರಂತ ಯಾರು ಹೇಳ್ಯಾರ ಇವ್ರ ಗುರು ಮಹರ್ಷಿ ಮಾತಂಗ ಹೌದು ಹೌದು ಹೌದು. ಹೇಳೇನ ಹೇಳದ ಮೇಲೆ ಅವ್ರು ಬಂದ ಮೇಲೆ ಈಗ ಶಬರಿಗೆ ಮುಕ್ತಿ ಕಾಣ್ಯಾಳ. ಯಾರು ಹೆಣ್ಮಕ್ಳು ಕೊಟ್ಟಾರೇನು ಮುಕ್ತಿ? ಬಹಳ ಮಂದಿ ಇದ್ರಲ್ರಿ ಮಾಸ್ತರ. ಇವ್ರ ದೇವಿ ಇದ್ದಳು, ಇವ್ರ ಆದಿಶಕ್ತಿ ಇದ್ದಳು, ಚೌಡಮ್ಮ. ಅಂಬಾಬಾಯಿ ಇದ್ದಳು, ಚೌಡಮ್ಮ ಇದ್ದಳು, ಮರಗಮ್ಮ ಇದ್ದಳು, ದುರ್ಗಮ್ಮ ಇದ್ದಳು. ಹೌದು, ಹೌದು. ಇವ್ರೆಲ್ಲರೂ ಸೇರಿ ಕೇಸಿನ ಮುಕ್ತಿ ಕೊಡಬೇಕಾಗಿತ್ತು ನಿನ್ನ ಶಬರಿಗೆ. ಹೌದು ಎಲ್ಲಿ- ಹೌದಪ್ಪ ನಿನ್ನ ಹೆಣ್ಣು ಶ್ರೇಷ್ಠ ಅಂತಿದ್ದೇವೆ ನಾವು. ಹೌದು 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 ನಮ್ಮ ಗಂಡ ರಾಮ ಲಕ್ಷ್ಮಣ ಇವ್ರು ಗಂಡು ಹೆಣ್ಣ ಹೌದು 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 ಪಕ್ಕ ಗಂಡ. ಹೌದು. ಅದಕ್ಕೆ ಮಾಸ್ತರ ಹಾ. 12ನೇ ಶತಮಾನದಾಗ ಹೋಗಿಂತ ಬಸವಣ್ಣ ಹೇಳ್ತಾನೆ. ಏನ್ ಹೇಳ್ತಾನ? ಏನಂತ? ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿದ್ದು ಫಲವೇನಯ್ಯ. ಹೌದು ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿದ್ದು ಫಲವೇನಯ್ಯ. ಲಿಂಗದ ಮೇಲೆ ನಿಷ್ಠೆವಿಲ್ಲದ ಭಕ್ತನಿದ್ದು ಫಲವೇನಯ್ಯ. ಶಿವ ಶಿವ ಇದ್ದರೆ ಹೋದರೇನು ಹಸಿದ ಹಾವಿಗೆ ಕರ ಬಿಟ್ಟಂತೆ ಕೂಡಲ ಸಂಗಮ ದೇವ ಅಂತ 12ನೇ ಶತಮಾನದಾಗ ಹೋಗಿರ್ತ ಬಸವಣ್ಣ ಹೇಳ್ತಾನ. ಹೇಳಿ ಹೋಗ್ಯಾನ. ಯಾರ ಬಗ್ಗೆ ಹೇಳ್ತಾನ? ಗಂಡನ ಬಗ್ಗೆ ಹೇಳ್ತಾನ. ಅಂದ್ರ? ಯಾರು ಗಂಡನ ಬಲಿ ಹೆಣ್ಣಾಗಿ ಹೆಂಡತಿಯಾಗಿ ದುಡಿತಾರೋ ಅವ್ರು ಮುಕ್ತಿ ಕಾಣ್ತಾರಂತ ಬಸವಣ್ಣ ಹೇಳ್ತಾನ. ಹೌದು, ಹೌದು. ನಮ್ಮ ಮನಿ ಮಾತಲ್ಲ, ನಿಮ್ಮ ಮನಿ ಮಾತಲ್ಲ. ಹಾ, ಹಾ, ಹಾ. ನನಗೊಂದು ಸಂಶಯ ಬಂದ್ರಿ ಮಾಸ್ತರ. ಹಂಗ ಯಾಕಂದ್ರ ಮಾನವ ಜನ್ಮಗ ಹುಟ್ಟು ಬಂದ ಮೇಲೆ ಹೌದು ಸಾವು ಬರ್ಲಿಕ್ಕ ಸಂಶಯ ಇಟ್ಕೊಂಡು ಹೋಗ್ಬಾರ್ದು ಮಾಸ್ತರ. ಯಾವ ಮನುಷ್ಯನು ಏನಿದೆ ಜಾಡ್ಸು. ಏನಿದ್ರು ಇವ ಝಾಡಿಸ್ಬೇಕಾಗ್ಯದ, ಏನಿದ್ರು ತುರ್ಕೋಬೇಕಾಗ್ಯದ ಮಾಸ್ತರ. ಹೌದು ಹೌದು ಯಾಕಂದ್ರೆ ಸುರುವಿಗೆ ಎದ್ದಿ 10 ಮಂದಿ ದೈವಕ್ಕೆಲ್ಲ ಕೈ ಮುಗಿದು ಹೇಳ್ತೀನಿ, ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನಂತ ನಾವು ಹೇಳಿದೆವು. ಆಕೆ ಏನ್ ಹೇಳ? ನಾವು ಹಿಡಿಸಿದೆವು. ಯಾವುದು? ರೂಟ್ ಹಿಡಿಸಿದೆವು. ಸಿದ್ಧ ಸಿರ್ನಾಳಿಂದ ಬಿಜಾಪುರ ರೂಟ್ ಹಿಡಿಸಿದೆವು. ಹೌದು ಈ ರೂಟ್ ಬಿಡಿಸಲಿ ರೂಟ್ ಹೊಂಟದ್ರೆ ಮಾಸ್ತರ. ಇದು ರೂಟ್ ಮುಳ್ಳ ಸಿರ್ನಾಳಕ್ ಬರ್ಬೇಕಾಗ್ಯದ ಖರೆ. ಸಿದ್ಧ ಹೊಡೆದ ಸೋಲಾಪುರ ಗಾಡಿ ಯಾಕ ಹೌದು 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 ಹಾಗ ಮಾಡ್ಬೇಡ್ರಿ. ಈ ಊರಿಗೆ ಬರಂತ ಕೆಲಸ ಮಾಡ್ಬೇಕಾಗ್ಯದ ಮಾಸ್ತರ ನಾವು. ಅದಕ್ಕ ರಾಮಾಯಣದಾಗ ಬಹಳ ಓದ್ಕೊಂಡ್ರಪ್ಪ ಅಂದ್ರೆ ಅವ್ರು ಏನ್ ಕೇಳ್ಯಾರ ಗೊತ್ತೇನ್ರಿ ಮಾಸ್ತರ? ಏನತ್ತ? ರಾವಣನಿಗೂ 10 ತಲೆ ಅದಾವ. ಅವ್ ಹೆತ್ತು ತೆಲಿಗೆ ಒಂದೊಂದು ಹೆಸರು ಅವ. ಅವ್ ಹೆಸರಿಗೆ ಹೇಳ ಬಂತಂದ್ರ ಬರ್ಲಿಕ್ಕಂದ್ರ ನಮಗ್ ಕೇಳಂತ ಹೇಳ್ಯಾರ. ಕೇಳಂದಾಳಲ್ಲ. ನೋಡುವ ನೀನು 10 ತಲೆ ಹೆಸರು ನಾವು ಹೇಳ್ತೇವ್. ಹೇಳಿದ ಮೇಲೆ ನಮಗೊಂದು ಅದೇ ರಾಮಾಯಣದಾಗ ನಾವು ಒಂದು ಕೇಳಬೇಕಾಗ್ಯದ ಮಾಸ್ತರ. ಯಾಕಂದ್ರೆ ರಾಮಾಯಣ ಅಭ್ಯಾಸ ಬಹಳ ಆದಂಗ ಕಾಣ್ತದ. ಯಾವಾಗ ಅಭ್ಯಾಸದಾಗ ಸುರುವಿ ಕೈ ಹಾಕ್ತಾರಂದ್ರ ಅಭ್ಯಾಸ ಬಹಳ ಆಗಿರ್ತದ. ತಮ್ಮ ಲಾಸ್ಟಿಗೆ ಕ್ಯಾಲಿ ನಡೆದ ಇಲ್ಲ ಮಾಸ್ತರ. ನೆನಪು ಬಂದಾಗ ಹೋಗ್ಬೇಕಾದ ಮೂಕ ನೋಡು ಚೌಕ ಹುಡಿಬೇಕಾಗ್ಯದ. ಗರಂ ಇದ್ದಾಗ ಬಡದಾಗ ಅದು ಹಾ ಅದು ಗರಂ ಏನ್ ಇರ್ತದಲ್ರಿ, ಕಂಬರೇನ್ ಇದ್ಲೇ ಹಾಕ್ತಾನಲ್ಲ ಏನು ಕಬ್ಬಣ, ಆ ಗರಂ ಆದಾಗ ಬಡಿಬೇಕಾಗ್ಯದ ಮ್ಯಾಲ. ಹುಲ್ ಮ್ಯಾಗ ಇಟ್ಟಿರ್ತಾರ. ನಾ ಥಂಡಗಾದ ಬಡಿತದ್ರ ಮನೆಯಲ್ಲ ಮಾಸ್ತರ. ಹಾಗ ಮಾಸ್ತರ ಈ ರಾಮಾಯಣದ ಪರಂಪರೆಗಳು ಯಾವ್ಯಾವು? ಹೌದು ಹೌದು ಪರಂಪರೆಗಳು ರಾಮಾಯಣದು ಪರಂಪರೆಗಳು ಯಾವ್ಯಾವು, ಅದ್ರ ಹೆಸರೇನು? ಹೌದು ಮತ್ ಇನ್ನೊಂದು ಮಾಸ್ತರ, ಇದೇ ರಾಮಾಯಣದಾಗ ಷಟ್ಟದಿ ಕಾವ್ಯಗಳು ಬರ್ತಾವ. ಷಟ್ಟದಿ ಕಾವ್ಯಗಳು ಹೌದು ಅವಕ್ಕಾಗೆ ಕಾವ್ಯಗಳು ಎಷ್ಟು ಅದಾವ ಮತ್ತ ಅವ ಹೆಸರು ಏನದಾವ. ಹೌದು ಮುಂದಿನ ಸಾರಿ ಬರ್ಲಿಕ್ಕಂದ್ರೆ ಬಂತಂದ್ರೆ ಹೇಳು, ಹೌದು ಬರ್ಲಿಕ್ಕಂದ್ರೆ ನಾ ಬಸವಣ್ಣ ಕೇಳು. ಹೇಳ್ತೀವಿ ನಾವು. ನಿನ್ನ ಬಲ್ಲಿ ದಂಡ ತೊಂಬಲ್ ನಾವು ನಡಿಲ್ರಿ ಮಾಸ್ತರ ಸಣ್ಣ. ಅದಕ್ಕೆ ಏನ್ ಹೇಳ್ತಾರ ಇಲ್ಲಿ? ಏನ್ ಹೇಳ್ತಾರ್ರಿ? ಕಟ್ಟಿದ ಕರ್ಮಣಿ ಹರ್ಕೊಂಡು ತಿರುಗಾಡಕ್ಕಿಗಿ ಏನ್ ಹೇಳ್ತಾನ್ರಿ ಕವಿ? ಎದರ್ಲೆ ಹೊಡೆದರೇನು ಅಂತ ಹೇಳ್ತಾರ ಅವ್ರು. ಅದಕ್ಕ ಹೆಣ್ಣು ಬಳಗದಾಗ ಹುಟ್ಟಿ ಹೆಣ್ಣಿನಲ್ಲಿ ಮಾತ್ರ ಶ್ರೇಷ್ಠ ಅನಿಸಿದಕ್ಕೆ ಯಾರು? ಯಾರ್ರಿ ಮಾಸ್ತರ? ತನ್ನ ಬಾಯಿಲೇನೆ ಹೇಳಾಳಿದೇನು ಹುಚ್ಚದು ಶಾಣೆ ಅದ್ರಿ ಮಸಿನಾಳ ವಿದ್ಯೆ. ಏನ್ ಹೇಳ್ತಾರ್ರಿ? ವಿಚಾರ ಮಾಡ್ಕೋರಿ ನೀವು ಆಕಿನ ಮಾತಿನ ಮ್ಯಾಗ. ಯಾರು ಬಂದಾರತ್ತ? ಯಾರು ಬಂದಾರಂತ್ರಿ? 12ನೇ ಶತಮಾನದಲ್ಲಿ ಇವ್ರ ಅಕ್ಕಮಾದೇವಿ ಬಂದಾಳತ್ತ ಎಲ್ಲಿ ಕಲ್ಯಾಣಕ್ಕೆ. ಬಂದಿಲ್ಲ. ನನ್ನ ಸಂಬಂಧ ನೀ ಬಂದಿದ್ದ ಮೊದಲು ಹೇಳಿಲ್ರಿ ಬಾಯಾಗ. ಏನಂದಾಳ ನಿಮ್ಗೆಲ್ಲರಿಗೆ? ಏನಂದಳ್ರಿ ಮಾಸ್ತರ? ಬೇಕಾಗಿ ನೀ ಬಂದಿದ್ದೆ ಅಂತ ಕೇಳಾಳಕಿ. ಹೌದು ಹೌದು. ಅಕ್ಕಮಾದೇವಿ ಕಲ್ಯಾಣಕ್ಕೆ ಬಂದಾಳಪ್ಪ ಅಂತಂದ್ರೆ ಏನ್ ಆಕಿ ಬಂದಾಳ? ನಾವು ಬಸವಣ್ಣ ಅಲ್ಲಿಗೆ ಹೋಗ್ಯಾನ್ರಿ. ನೀವೇ ಈಕಿ ಬಂದಾಳಲ್ರಿ ಮಾಸ್ತರ? ಉಡ್ತಡಿ ಬಿಟ್ಟಿಕ್ಕಿ ಬಂದಾಳ. ಉಡ್ತಾಡಿದಿಂದ ಅಲ್ಲಿಗೆ ಬರೋ ಕೆಲಸ ನಿತ್ತಕ್ಕಿಂದು ಅಲ್ಲೇ ಇರ್ಬೇಕಾಗಿತ್ತು. ಉಡ್ತಡ್ಯಾಗ್ನಿ ನೀ ಬಾಳ ಶಾಣೆ ಇದ್ದಿ, ಹುಷಾರಿದ್ದೀನಿ, ದೇವ್ರಿಗೆ ಹೊಲಸ್ಕೊಳಕಿದ್ದಿ, ಅಲ್ಲೇ ನಿನ್ನ ಮನ್ಯಾಗ ಹೊಲಸ್ಕೋಬೇಕಾಗಿತ್ತಲ್ಲ. ಬರ್ಬೇಕಾಯ್ತು. ಬಸವಣ್ಣನ ಬಲ್ಲಾಕಿ ಯಾಕೆ ಬಂದಳಕಿ? ಹೌದು ನೀನೇ ಹೇಳಕತ್ತಿದ್ದು ನಿನ್ನ ಮಾತೇದ. ಹೌದು ಹೌದಲ್ರಿ ಮಾಸ್ತರ? ಬಸವಣ್ಣನ ಬಲಿ ಬಂದಾಗ ಪೂರ್ಣವಾದಂತ ಜ್ಞಾನಕ್ಕಿನ ಬಲಿ ಬಂದದಪ್ಪ ಅಂತಂದ್ರೆ ನಮ್ಮ ಬಸವಣ್ಣ ಶ್ರೇಷ್ಠ ಅಂತ ನಮ್ಮದು ವಾದದ ತಂಗಿ. ಹೌದು ಹೌದು. ಬಂದು ಕೈಯಾಗ ಸಿಗಬೇಡ. ಯಾವ್ದನ್ನ ಮಾತಾದ್ರೂ ಸಹಿತ ಸಿಗಲಾರದ ಪಾಸ್ ಆಗಿರ್ಬೇಕು ಅದು ಕೈ. ಹೌದಲ್ರಿ ಮಾಸ್ತರ? ಅದಕ್ಕೆ ಹೇಳ್ಯಾರ ಶಾಣ್ಯಾರು. ಏನತ್ತ? ಮಾತಾಗ ಹಾತದ, ಮಾತು ಮಾಣಿಕ್ಯ ಅದ, ಮಾತು ಮುತ್ತದ, ಮಾತು ಬಂದವ ಎಂತಂದ. ಏನಂತಂದ್ರಿ? ಮಾಣಿಕ್ಯ ತಂದಾನ. ಮಾತು ಬರಾದ್ರು ಇಂಥವ್ರು ಎಂತಂದ್ರು ಲತ್ತಿ ಮನೆಗೆ ಜಗಳ ತಂದ್ರ ಮಾಸ್ತರ. ಯಾವದೇ ಮಾತಾಡ್ಬೇಕಂದ್ರ ಸ್ವಲ್ಪ ಬಿರಿ ಹಿಡಿದು ಹೋಲ್ ಮಾಸ್ತರ. ವಿಚಾರ ಮಾಡಿ ವಿಚಾರ ಬೇಕಾಗ್ಯದ. ಅದಕ್ಕ ಬಸವಣ್ಣ ಸನ್ಯಾಕಿ 12ನೇ ಶತಮಾನದಾಗ ಬಂದಾಳಪ್ಪ ಅಂತಂದ್ರ ಇಲ್ಲಿ ಒಂದು ಮಾತು ಕೇಳೋದು ಅವ್ರದೇ ಕೇಳೋದು. ಹೌದಲ್ರಿ ಮಾಸ್ತರ? ನಮ್ದೇನು ವಿಷಯ ಕೇಳೋದು ಬೇಕಾಗಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ವರಿ ಹತ್ಯದಪ್ಪ ಅಂತಂದ್ರ 12ನೇ ಶತಮಾನದೊಳಗೆ ಇವ್ರ ಅಕ್ಕಮಾದೇವಿ ಕಲ್ಯಾಣಕ್ಕೆ ಬರೋ ಟೈಮ್ದಾಗ ಹೌದು ಆಕಿಗೆ ವಯಸ್ಸು ಎಷ್ಟಿದ್ದು? ಹೌದಲ್ರಿ ಮಾಸ್ತರ? ಮತ್ತೆ ಅಲಮಾ ಪ್ರಭುಗಳ ವಯಸ್ಸು ಎಷ್ಟಿದ್ದು? ಹೌದು ಹೌದು. ಈ ಅಲಮಾ ಪ್ರಭುಗಳು ಮತ್ತು
ಆ ಯಾವ ನಮ್ಮ ಅಕ್ಕಮಾದೇವಿ ಹಾ. ಇವ್ರಿಬ್ರು ದೇಹ ಎಲ್ಲಿ ಬಿಟ್ಟಾರ ಹೌದು ಇಬ್ರು ಒತ್ತಾಟ ಹೋಗಿಲ್ರಿ ಅವ್ರು ಇಬ್ರು ಒಂದೇ ತವಲಿ ಬಿಟ್ಟಾರ ದೇಹ ಇವ್ರು ಎಲ್ಲಿ ಹೋಗಿ ದೇಹ ಬಿಟ್ಟಾರ ಇದು ಒಂದು ನಮ್ಗೆ ಸಂಶಯ ಬರ್ಲಾಗತ್ತದ ಹೇಳ್ತಾರಿ ಮಾಸ್ತರ್. ಯಾಕಂದ್ರೆ ತಾನೇ ಕೆದ್ರೇಳಪ್ಪ ಅಂತಂದಾಗ ಅದು ನಾವು ಕೇಳ್ಬೇಕಾಗ್ಯಾವ ಹೌದೌದು ಏನ್ ಪೂರಾ ಗೊತ್ತಿದ್ದ ಹಾಳಕತ್ತಾಳು ಹಾ, ಹಾ. ಏನ್ ಗೊತ್ತಿಲ್ಲಾರ್ದ ಹಾಳಕತ್ತಾಳ ಗೊತ್ತಾಗಬೇಕಲ್ಲ ನಿಮಗೆ ಹೌದಲ್ರಿ ಮಾಸ್ತರ್. ಅದಕ್ಕೆ ನೋಡಮ್ ತಮ್ಮ ನಡಿಲಿ ಹಂಗಂದ್ರ ಸಣ್ಣಗೆ ಹಾ ನಡಿಲ್ರಿ. ಖಾರ ಕೊಡದಂಗ ಅದು ಹೌದೌದು ಏ ಅಚ್ಯುತ ಅರುಣನಾದಾನೇನೋ ಕಚ್ಚಿ ಹರಿಕಿಗಿ ಕರುಣೆ ಬಂದಿದ್ದೇನೋ ಸಾಚಾದ ಕವಿಯ ಹುಚ್ಚ ಮೀರಾಗ ಯಾರು ಬೈದಾರೇನೋ ಜಿಯ 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 ಜಿಯ. ಸಾಚಾದ ಕವಿಯ ಹುಚ್ಚ ಮೀರಾಗ ಯಾರು ಬೈದಾರೇನೋ ಜಿಯ 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 ಜಿಯ. ಶಿರನಾಳ ಗ್ರಾಮದವರಿಗೆ ಕೈ ಮುಗಿದು ಹೇಳುವೇನು ಹೌದು ತಾವು ಶಾಂತಾಗಿ ಪದ ಮಾತ್ರ ಕೇಳಬೇಕು ಏನ ಮ್ಯಾಗ ತಂಗಿ ಗಡ್ಬಡ್ಕ ಬಿದ್ರ ಕೆಲಸ ಮಾತ್ರ ನೀಗುವುದಿಲ್ಲ ನಿನಗ ಬಹಳ ವಿಚಾರ ಮಾಡಿ ವಿಷಯಗಳು ಬಿಡುವ ಸಭಾದ ನಾನೇ ಇದ್ದೀನಂತ ಬಹಳ ಭಂಡಾಟ ನಡೆಸಿದೆ ಹುಡುಗಿ 18 ಪುರಾಣಗಳು ಬರೆದ್ರು ವೇದವ್ಯಾಸರು ಹೇಳುವೇನೆ ನಿನಗ ಜಿಯ 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 ಜಿಯ. 18 ಪುರಾಣ ಬರೆದಂತ ವೇದ ವ್ಯಾಸ ಸ್ವಚ್ಛ ಲೇಖ ಮಾತ್ರ ಕೊಟ್ಟಾರ ಅವರು ತಂಗಿ ಹೆಣ್ಣಿನಿಂದ ಜಗತ್ತ ಮಾತ್ರ ಹುಟ್ಟಿಲ್ಲ ಹೀಗ ಹೌದು ಮೊದಲ ಗಂಡಿನಿಂದ ಹುಟ್ಟ್ಯಾದಂತ ಬರದಾರ ಅವ್ರು ಹ್ಯಾಂಗ ನಿನಗ ಒಂದೊಂದು ಮಾತ್ರ ಬಿಡಿಸಿ ತಂಗಿ ಹೇಳ್ತೀನಿ ಸದಾ ಪರಶಿವನ ವಾಮ ಮುಖದಿಂದ ಪರಶಿವನ ವಾಮ ಮುಖದಿಂದ ವಿಷ್ಣು ಹೌದು ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಬ್ರಹ್ಮನಿಂದ 12 ಬ್ರಹ್ಮರು 12 ಬ್ರಹ್ಮರಿಂದ ಮಾರೀಚಿ ಬ್ರಹ್ಮ ಮಾರೀಚಿ ಬ್ರಹ್ಮನಿಂದ ಆದಿಕಶ್ಯಪನಿಂದ ಇದು ಸಾರದ್ವಾರದ ಉತ್ಪತ್ತಿ ಆಗ್ಯದ ಅಂತ ಅವ್ರು ಹೇಳ್ಯಾರ ಇದು ಎದ್ರಾಗ ಹೇಳ್ತದ್ರಿ ಮಾಸ್ತರ. ಇದು ಶಿವಮಾ ಪುರಾಣದೊಳಗೆ ಲೇಖಿ ಹೌದು ಅವ್ರ ಮಾತಿಗೊಮ್ಮೆ ಹೇಳ್ಯಾರ ತಮ್ಮ ನಂದು ಪುರಾಣ ಲೇಖಿ ಅಂತ ಹೇಳ್ತಾಳ ಯಾವ ಗ್ರಂಥದ ಲೇಖಿ ಅಂತ ಆಕಿ ಹೇಳಕ್ಕೂ ತಯಾರಿಲ್ರಿ ಪುರಾಣ ಲೇಖಿ ಈ ಸದನ ಹೇಳಕತ್ತೀನಿ ತಂಗಿ 18ನೇ ಪುರಾಣದೊಳಗ 18 ಪುರಾಣದೊಳಗ ಶಿವಮಾ ಪುರಾಣ ತೆಗೆದು ನೋಡಿ ನೀನು ಹೌದು ಸ್ವಚ್ಛ ಹೇಳ್ಯಾರ ಅವ್ರು ಹೌದು ಇವ್ರು ಹೆಣ್ಣಿನಿಂದ ಹುಟ್ಟಿಲ್ಲತ್ತೆ ಮೊದಲೇ ಬಡ್ಡೆಗೆ ಇಟ್ಟಾರ ಅವರು ಹೌದು ಪರಶಿವನ ವಾಮಭುಜದಿಂದ ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಬ್ರಹ್ಮನಿಂದ 12 ಬ್ರಹ್ಮರು 12 ಬ್ರಹ್ಮರಿಂದ ಮಾರೀಚಿ ಬ್ರಹ್ಮ ಮಾರೀಚಿ ಬ್ರಹ್ಮನಿಂದ ಆದಿಕಶ್ಯಪ ಆದಿಕಶ್ಯಪನಿಂದ ಮಾತ್ರ ಆದಿಕಶ್ಯಪಗ 36 ಮಂದಿ ಹೆಂಡ್ರು 36 ಮಂದಿ ಹೆಂಡ್ರು ಅವನಿಗೆ ಹೌದು ಅವಾಗ ಈ ಕಡೆ ಐಲಿ ಕಡೆಗೆ ಮಾತ್ರ ನೀನು ಪಿಚ್ಕೊಂಡು ಪೀರಿ ಬಂದಿದೆ ಅಂತ ಹೇಳ್ತಾರೆ ಹೌದು ಮತ್ತೆ ಇದಕ್ಕಿಂತ ಮೊದಲ ಆಕಿ ಇದ್ದಿದ್ದಿಲ್ಲ ಅಂತ ಹೇಳ್ತಾರ ಅವರು ಹೌದಲ್ರಿ ಮಾಸ್ತರ. ಇದು ಅಲ್ಲದೆ ಇಸ್ಲಾಮ ಧರ್ಮದಲ್ಲಿ ಏನ್ ಹೇಳ್ತದ್ರಿ ಖುರಾನ ಇದು ಇಸ್ಲಾಮ ಧರ್ಮದ ಜಾತ್ರೆ ನಡೆದದ ಹೌದು ಅದೇ ಇಸ್ಲಾಮ ಧರ್ಮದಲ್ಲಿ 30 ಅಧ್ಯಾಯ ಖುರಾನ್ ಅದ ಅದೇನ್ ಹೇಳ್ತದ್ರಿ ಮಾಸ್ತರ. ಆ 30 ಅಧ್ಯಾಯ ಖುರಾನ್ ಚೊಕ್ಕ ಶೋಧ ಮಾಡಿ ನೋಡ್ರಿ ಏನ್ ಹೇಳ್ತದ ಏಕಲಾನಿಂದ ಲೋಕಗೆ ದೂಸರಾ ಕ್ಯಾಬಿನ ಅಂತ ಹೇಳ್ತದ ಖುರಾನ ಈಕೇನ್ ಹೇಳಕತ್ತಾಳ ಪೀರ್ಮ ಏನ್ ಹೇಳ್ತಾಳ್ರಿ ಈ ಪೀರ್ಮಗೆ ಏನು ಗೊತ್ತಿಲ್ಲ ಸುಮ್ ಬಾಯಿ ಬಿಡೋದು ಅಂದ್ರೆ ಬಾಯಿ ಬಿಡೋದು ಹೌದು ಅಂದ್ರ ಯಾರ ಕೂತು ಚೌ ಹಚ್ಚನ ಇದು ವಾವ್ ಅನ್ನೋದ್ರಿ ಹೆಣ್ಮಗಳು ಹೌದು ಹಂಗ ಕೆಲಸ ಮಾಡ್ಬೇಡ ತಂಗಿ ಪಕ್ಕ ತಿಳಿದ ಕೆಲಸ ಮಾಡು ಹೌದಲ್ರಿ ಮಾಸ್ತರ. ಅಂದ್ರೆ 4 ಮಂದಿ ಕಿಮ್ಮತ್ ಕೊಡ್ತಾರೆ ನಿನಗ ಹೌದು ನೀ ಸುಮ್ನೆ ನಾ ಪುರಾಣ ಲೇಖಿ ಮಾತಿಗೊಮ್ಮೆ ಪುರಾಣ ಲೇಖಿ ಯಾವ ಪುರಾಣ ಲೇಖಿ ಹೇಳ್ತಿದ್ ಹೇಳು ಹೌದು ಈಗ ನಾ ಹೇಳಕತ್ತಿ ನೋಡು ಶಿವಮಾಪ ಯಾವುದು ಇಸ್ಲಾಮ ಧರ್ಮದಲ್ಲಿ 30 ಅಧ್ಯಾಯ ಖುರಾನ್ ಅದ ಇದು ಖುರಾನ್ ಲೇಖಿ ನೀ ಬೇಕಾದ್ರೆ ತಗೋದು ಇಲ್ಲಿ ಮುರ್ಷಿದ್ರು ಕೂತಾರ ಮಾರಿ ಮುಂದ ಹೌದಲ್ರಿ ಮಾಸ್ತರ. ಅವ್ರಿಗೆ ಕೇಳೋದು ಅಧ್ಯಾಯ ಅಭ್ಯಾಸ ಮಾಡಿದವ್ರಿಗೆ ಹೌದು ಆ 30 ಅಧ್ಯಾಯ ಖುರಾನ್ ಮೊದಲು ಎಲ್ಲಿ ಹೇಳಿದ್ರಿ ಮಾಸ್ತರ. ಕಾರ್ಯ ಹೀರ ಅನ್ನುವಂತ ಒಂದು ಪವಿತ್ರವಾದಂತ ಗುಡ್ಡದೊಳಗೆ ಇಳಿದ ಒಂದೊಂದು ಅಲಾಂ ಸೂರಗಳು ಮೊದಲು ಎಷ್ಟಿದ್ದೀವ್ರಿಪ್ಪ ಮೊದಲ 27 ಅಧ್ಯಾಯ ಇತ್ತು ಖುರಾನ ಹೌದು ತದನಂತರ ಹಜರತ್ ಉಸ್ಮಾನ್ ಬಿನ್ ಅಫಾನ್ ಮೊಹಮ್ಮದ್ ಪೈಗಂಬರ್ ಕಾಲಕ್ಕೆ 3 ಅಧ್ಯಾಯಗಳು ಇಳಿದು ಹಿಂಗ ಬರ್ಲಿ ಸಚ್ಚ ಮೊದಲಿದ್ದಂತ 27 ಅಧ್ಯಾಯ ತದನಂತರ 3 ಅಧ್ಯಾಯ ಕೂಡಿಕೊಂಡು ಎಷ್ಟಾದು 30 ಅಧ್ಯಾಯ ಆಗ್ಯಾವ 30 ಅಧ್ಯಾಯ ಖುರಾನ್ ಆಯ್ತು ಹೌದು ಆ 30 ಅಧ್ಯಾಯ ಖುರಾನ್
ಪೂರಾ ತೆಗೆದು ನೋಡ್ರಿ ನೀವು. ಏನ್ ಹೇಳ್ತಾರಿ ಮಾಸ್ತರ? ಪಾರ್ವತಿ ಅನ್ನುವಂತ ಒಂದು ಶಬ್ದ ಸಹಿತಕ್ಕೆ ಅದಕ್ಕೆ ಅದ್ರಾಗ ಬರ್ದಿಲ್ಲ ಅವರು. ಹೌದು ಮತ್ತೆ ಈಕೆ ಹಂಗ ಹೆಚ್ಚಿಗೆ ಆಗ್ತಾಳ್ರಿ? ಆಗಂಗಿಲ್ಲಲ್ರಿ ಮಾಸ್ತರ. ಹಿಂಗ ತಂಗಿ ನಿನಗೆ ಏನ್ರಿ ಪುರಾಣ ಲೇಖಿ ಗೊತ್ತಿತ್ತು, ಖುರಾನ್ ಗೊತ್ತಿತ್ತಪ್ಪ ಅಂತ ಸೀದಾ ಹೇಳೋದು ಕಲಿ. ಮೊದಲು ನಮ್ಮ ಪ್ರಕೃತಿ ದೇವಿ ಇದ್ಳು. ಹೌದು. ಯಾವ ಪ್ರಕೃತಿ ದೇವಿ? ಪ್ರಕೃತಿ ದೇವಿಗೆ ಯಾವಾಕಿ ತಯಾರು ಮಾಡಿದ್ಳು? ಅಕ್ಕಿ ಯಾವಾಕಿ ಗರ್ಭ ನಿಂತಳು? ಹೌದು. ಅಕ್ಕಿ ಹೆಸರು ಇಟ್ಟಕ್ಕೆ ಯಾವಾಕಿ? ಹೌದಲ್ರಿ ಮಾಸ್ತರ. ತೊಟ್ಟಲ ಹಾಕದಕ್ಕೆ ಯಾವಾಕಿ? ಬಹಳ ಬಿರಿ ಇದರಿ ಮಾಸ್ತರ. ಇವೆಲ್ಲ ಬೇಕಾದವ್ ತಂಗಿ ಲಿಸ್ಟ್. ಅದಕ್ಕ ನೋಡಮ್ ತಮ್ಮ. ಹೌದು. ಇವ್ರು ಹೆಂಗ್ ಮಾಡಕತ್ತಾರ ಗೊತ್ತೇನು? ಹೆಂಗ? ಚೇಳಿನ ಮಂತ್ರಿ ಬರಂಗಿಲ್ಲ, ಹಾವಿನ ಬುಟ್ಟ ಕೈ ಹಾಕಲಾಗತ್ತ. ಅದಕ್ಕೆ ತಂಗಿ ಬಾಳ ಹೌದು. ಗಡಬಡಕ್ ಬಿದ್ದು ಮಾತಾಡಬೇಡ. ಇಲ್ಲಿ ಮೊದಲೇ ನಿನಗೆ ತಾಕೀತ್ ಮಾಡ್ಯಾರ ಅವ್ರು. ಹೌದಲ್ರಿ ಮಾಸ್ತರ. ಏನೇ ಮಾತಾಡಿದ್ರು ಸಹಿತ ಅಧ್ಯಾತ್ಮ ಪುರಾಣ ಹಿಂಗ ಸಿದ್ಧಾಂತ ಇರ್ಬೇಕಂತ ಹೇಳ್ಯಾರ ಅವರು. ಹೌದು. ನೀ ಏನಾರ ನಾ ಸುಮ್ನೆ ಪುರಾಣ ಲೇಖಿ ಹೇಳ್ತೀನಿ ತಿಳ್ಕೊಂಡು ಹಂಗ ಮಾಡ್ಲಕ್ ಹೋಗ್ಬೇಡ, ಕೆಲಸ ಕೊಡಂಗಿಲ್ಲ ಅದು. ನೀ ಏನ್ ಹಚ್ಚಿದೀಗ ಲೈನ? ಏನ್ ಹಚ್ಚಾರಿ ಮಾಸ್ತರ? ನಾವು ಮೊದಲಿಗೆ ಏನ್ ಹೇಳಿ 10 ಮಂದಿ ದೈವಿಕೆಲ್ಲ ಕೈ ಮುಗಿದು ಹೇಳ್ತೀನಿ, ದೈವ ಇದ್ದಲ್ಲಿ ದೇವ್ರು ಇರ್ತಾನ ಅಂತ ನಾವ್ ಹೇಳಿದೆವು. ಹೌದು. ಹಾಳಕ್ಕಿ ಪದ ಏನ್ ಹಾಡ್ಬೇಕಾಗಿತ್ತು? ಏನ್ ಹಾಡ್ಬೇಕಾಗಿದ್ರಿ? ದೈವ ಇದ್ದಲ್ಲಿ ದೇವ್ರು ಹ್ಯಾಂಗ ಇರ್ತಾನಂತ ಕೇಳ್ಬೇಕಾಗಿತ್ತು. ಈಗ ಏನ್ ಹೇಳಕತ್ತಾಳ? ಏನ್ ಹೇಳ್ಯಾರಿ ಮಾಸ್ತರ? ತತ್ವಸಾರ ಮಾತು ನಿನಗೆ ಗೊತ್ತು ಮಾಡಿ ಹೇಳ್ತೀನಿ. ಹೇಳಿದರೆ ಕೇಳುವಲ್ಲಿ, ಹೋಗುದು ಬಿಡುವಲ್ಲಿ ನೀ ಹೋಗುವಂತ ದಾರಿ ಒಂದು ಪರಬಾರ ಅಂತ ಹೇಳ್ತಾಳಕಿ. ಹೌದು. ಅದು ಗೊತ್ತಿದ್ದಿದೆ, ಅದು ಬಿಡ್ರಿ. ಯಾರು ಬಂದಾರ ಯಾರು ಹೋಗ್ಯಾರ ಅನ್ನೋದು ಸಹಿತಕ್ಕೆ ಆಕಿ ಕಲ್ಪನಾ ಇಲ್ಲ. ಹೌದು. ಅದಕ್ಕ ತಂಗಿ ನಿನ್ನ ಅಸ್ಥಿರವಾದಂತ ಶರೀರ ಬಂದದ, ಶರೀರ ಹುಟ್ಲಾಕತ್ತದ, ಶರೀರ ಕಡಿಸ್ಕೊಂಡದ, ಶರೀರ ಹೊಡೆಸ್ಕೊಂಡದ. ಈ ಶರೀರ ಮಾತ್ರ ಕುತ್ತ ಹತ್ತದ. ಆದ್ರ ಆತ್ಮರಾಮನಿಗೆ ಮಾತ್ರ ಅವನಿಗೆ ಹಸುತ್ರಶಗಳಿಲ್ಲ, ಜನನ ಮರಣಗಳಿಲ್ಲ. ಹೌದು. ಅದು ಹುಟ್ಟುವಂತ ವಸ್ತು ಅಲ್ಲ. ನೀ ಎಲ್ಲಿ ಕರಿ ಅಲ್ಲಿದಲ್ಲೇ ಮಾತ್ರ ಪ್ರತ್ಯಕ್ಷ ಆಗ್ತಾನವ. ಅವನಿಗೆ ಹಡಿಯುವಂತ ತಾಕತ್ ಈಗಿನ ಬಲ್ಲಕ್ಕಿಲ್ಲ, ಈಗಿನ ಹೊಟ್ಟಿ ತಾಳಂಗಿಲ್ಲ. ಅವ ಹೊಕ್ಕನಪ್ಪ ಅಂದ್ರೆ ಒಳಗ. ಹೌದಲ್ರಿ ಮಾಸ್ತರ. ಹೇಳಕತ್ತಾವ ನಾನು ಒಳಗ ಅದಾನ ಪರಮಾತ್ಮ ಹೇಳಕತ್ತ. ಅಲ್ಲಪ್ಪ ನಮ್ ಸಮಸ್ಯೆ ಉಂಟದ. ಹೆಂಗ? ಲಾರಿ ಟ್ಯೂಬ್ನಾಗ ಒಂದ್ ಕಿಟ್ ಹವಾ ತುಂಬೋದು, ಪೂರಾ ಬ್ರಹ್ಮಾಂಡದ ಪೂರಾ ತುಂಬ ಅಂದ್ರೆ ಹ್ಯಾಂಗ ನಡೀತದ್ರಿ? ಹಂಗ ಈಗ ನೋಡ್ರಿ, ಇವ್ರು ಯಾರು ಇವ್ರು ಹೆಣ್ಮಕ್ಳು ಯಾರ ಒಬ್ರು ದೇವ್ರು ಹೇಳ್ತಿರ್ತಾರ ಊರಾಗ. ಯಾವಾದ್ರೆ ಒಂದ್ ಶಕ ಇರ್ತದ ಅವ್ರಿಗೆ. ಅವು ಜಡಿ ಬಿಟ್ಕೊಂಡು ಏನ್ ಮಾಡ್ತಿರ್ತಾವ? ಏನ್ ಮಾಡ್ತಾರ್ರಿ? ಆ ದೇವಿ ಫೋಟೋ ಒಂದು ಮಾರಿ ಮುಂದೆ ಇಟ್ಕೊಂಡಿಕೆರೆ ನೋಡಿದಿಲ್ಲ ಹೆಂಗ್ ಮಾಡ್ತಾವ? ಬರೇ ಒಂದೇ ಒಂದು ಜುಳುಕ್ ಹೊಕ್ಕಿರ್ತಾನ್ರ ಮತ್ತ ಒಳಗ ಬರೇ ಜುಳುಕ ಹೆಂಗ್ ಮಾಡ್ತಾರಿ ಮಾಸ್ತರ? ಪೂರಾ ಒಳಗ್ ಹೊಕ್ಕ್ರಿ ಹೆಂಗ್ ಆಗ್ತದ? ಹೆಂಗ್ ಆಗ್ತದ್ರಿ? ಬರೇ ಒಂದು ಜುಳುಕ್ ಹೊಕ್ಕಿರ್ತಾನ, ಹೆಂಗ್ ಮಾಡ್ತಿರ್ತಾವ? ಹೆಂಗ್ ಮಾಡ್ತಾಳ್ರಿ ಮಾಸ್ತರ? ಬಾಳ ನಮನ ಮಾಡ್ತಾರ್ರಿ. ಬರೇ ತಂಗಿ ಬರೇ ಜುಳುಕ್ ಹೊಕ್ಕಾನವ. ಪೂರಾ ಹೊಕ್ಕದ್ರೆ ಹೆಂಗ ಒಳಗ್ ಹೊಕ್ಕ್ರಿ ತಂಗಿ ನಿನಗ ಆ ಕಡೆ ಕರ್ಕೊಂಡು ಹೋಗ್ತಾನವ. ತಾತನ್ ತೂತೆ ಆಗ್ತದ. ಅದಕ್ಕ ತಂಗಿ ಭಾಳ ಎಚ್ಚರ್ಲಿ ಹಾಡು. ಒಳಗುನು ಅದಾನ, ಹೊರಗುನು ಅದಾನ, ಮ್ಯಾಗನು ಅದಾನ, ತೆಳಗುನು ಅದಾನ, ಎಲ್ಲಿ ಬೇಕಾದಲ್ಲಿ ಅವನೇ ಅದಾನ. ಹೌದು. ಬ್ರಹ್ಮಮಯ ಜಗತ್ತೇ ಅಂದಾರ ಇದಕ್ಕ. ಹೌದು. ಪ್ರಕೃತಿ ದೇವಿ ಎಲ್ಲಿ ಅದಾಳು ನಾವು ತಂದು ತೋರ್ಸು. ಹೌದಲ್ರಿ ಮಾಸ್ತರ? ನೋಡಂತ ನಡಿಲಿ ಸಣ್ಣ. ನಡಿಲಿ ಸಣ್ಣ. ಯಾರು ತಂಗಿ ನೀನು ಎಲ್ಲಿಗೆ ಹೊರಟಿದಿ? ಯಾರು ನಿನಗ ಎಲ್ಲೇ ಕರೆದಾರು? ಹುಡುಗಿ ಯಾರು ನಿನಗ ಎಲ್ಲಿ ಕರೆದಾರು? ಯಾತಕ್ಕಾಗಿ ಬಂದಿದಿ ಹೇಳ ಹುಡುಗಿ? ಸರ್ವ ಸಭಾಯಲ್ಲೇ ಯಾತಕ್ಕಾಗಿ ಬಂದಿದಿ ಹೇಳ ಹುಡುಗಿ? ಸರ್ವ ಸಭಾಯಲ್ಲೇ ಅವ್ರೇ ಹೋಗಂದ್ರು ಏನು, ನೀನೇ ಬಂದಿರ ಹುಡುಗಿ. ಮಂದಿ ಅಷ್ಟಿತ್ತ ನೀನು ಬರುವಾಗ ಹುಡುಗಿ, ಮಂದಿ ಅಷ್ಟಿತ್ತ ನೀನು ಎಷ್ಟೋ ಜನ ತೀರ ಗ್ಯಾಡಿ ಬಂದಿದಿ ಖರೆ ತಾಯಿ ತಂದಿಯಾರ ಎಷ್ಟೋ ಜನ ತೀರ ಗ್ಯಾಡಿ ಬಂದಿದಿ ಖರೆ ತಾಯಿ ತಂದಿಯಾರ ಹುಟ್ಟಿ ಬಂದು ನೀನು ಸಾಯ
ಕಲಿಯುಗ. ಹೌದೌದು. ಈ 4 ಯುಗಗಳಲ್ಲಿ ಹಾ ಏನು ಹಾ ಇನ್ನೊಂದ್ಸರಿ ಹೇಳಂತಲ್ಲ ಕೃತ ತ್ರೇತ ದ್ವಾಪರ ಕಲಿಯುಗ. ಹಾ ಕೃತ ತ್ರೇತ ದ್ವಾಪರ ಕಲಿಯುಗ. ಹೌದು. ಈ 4 ಯುಗಗಳಲ್ಲಿ ಹಾ ಈ ಶರೀರ ಹತ್ಯೆ ಆಯ್ಕೊತ ಬಂದದ. ಆದ್ರೆ ಆತ್ಮರಾಮ ಎಲ್ಲರ ಹತ್ಯೆ ಆಗ ನಾವು ಯಾರ ಕಣ್ಣಿಗೆ ಕಾಣಿಸ್ಯಾನೇನು? ಕಾಣಿಲ್ಲ. ಶರೀರ ಹತ್ಯೆ ಹಾಕೋತ ಬಂದದ. ಆದ್ರೆ ಆಯುಷ್ಯ ಇಟ್ಟಿದ್ದವ. ಹೌದು. ದ್ವಾಪರದೊಳಗೆ ಎಷ್ಟು ಇಟ್ಟಿದ್ದ ಮಾಸ್ತರ? ಅವಾಗ ಮಾತ್ರ 10,000 ವರ್ಷ ತಾಯಿ ಹೊಟ್ಟಾಗಿರ್ತಿದ್ರು ಅವರು. ಹೌದು. 1,00,000 ವರ್ಷ ಆಯುಷ್ಯ ಇತ್ತು ಅವ್ರಿಗೆ. ಹೌದು. ಯಾವಾಗ? ತ್ರತಾದಾಗ. ಅವಾಗ 28 ಮೊಳದ ಶರೀರ ಇತ್ತು. ಹೌದು. ತದನಂತರ ಯಾವ ತ್ರತಾ ಬಂದ್ರಿ ಮಾಸ್ತರ? ತ್ರೇತಾ ಯುಗದೊಳಗೆ ಎಷ್ಟಾಗ್ಯದ್ರಿ ಮಾಸ್ತರ? 14 ಮೊಳ ಶರೀರ ಆಗ್ಯದ. 28ರಾಗ ಅರ್ಧ ಭಾಗ ಮಾಡ್ಯಾರ. 14 ಮೊಳ ಶರೀರ ಆಗ್ಯದ. ಹೌದು. ಈ ಅರ್ಧ ಕಟ್ ಐತಲ್ರಿ ಇದು ಶರೀರ. ರಕ್ತ ಮಾಂಸ ಚರ್ಮ ಅನ್ನುವಂಥದ್ದು ಮಾತ್ರ ಒಟ್ಟು ಹೆಣ್ಣಿನವ ಹೇಳಾಳಕಿ. ಹೌದು. ಮತ್ತೆ ಅವೇ ಹತ್ಯೆ ಹಾಕೋತ ಬಂದವ. ಇದಕ್ಕೆ ಹೆಂಗೆ ಹೆಚ್ಚಿಗೆಲ್ಲ ಬರ್ತದ್ರಿ? ಬರಂಗಿಲ್ಲಲ್ರಿ ಮಾಸ್ತರ. ಆತ್ಮ ಎಲ್ಲರ ಹತ್ಯೆ ಅನ್ನೋದು ಯಾರ ಕಣ್ಣಿಗೆ ಕಾಣಿಸೇನೇನೋ? ಹೌದು. ಸರ್ವರಲ್ಲಿ ಮಾತ್ರ ಏಕದಾನವ. ಹೌದು. ಹೆಣ್ಣಿನಲ್ಲಿ ಇದ್ದವ ಅವನೇ, ಗಂಡಿನಲ್ಲಿ ಇದ್ದವನು ಅವನೇ. ಹೌದಲ್ರಿ ಮಾಸ್ತರ? ಎಲ್ಲಿ ಬೇಕಾದಲ್ಲಿ ಬೇಗ ಬೆಳಗ್ಗೆ ಇದ್ದವನು ಅವನೇ ಅದ ಅಂತ. ಈಗ ಸದ್ಯಕ್ಕೆ ನೀವು ಚೌಕಾಸ ಮಾಡಿ ನೋಡ್ರಿ ಮಾಸ್ತರ. ಹಂಗ ಸದ್ಯಕ್ಕೆ ಹೆಂಗ್ ಕಾಣ್ತದ? ಹಂಗ ಪ್ರಾಯ ಬಾಲ್ಯ ಪ್ರಾಯ ಮುಪ್ಪ ಇವು ಮಾನವರಿಗೆ ತಪ್ಪೋದಲ್ಲ. ಈಗ ವಿದ್ಯಾಶ್ರೀ ಬಾಯಿ ಹಳ ಅಂದ್ರೆ ಹೆಂಗಳರಿ? ಸದ್ಯ ಒಂದು ರಕ್ಷಿತ ರಾಮ್ ಇದ್ದಂಗಳ ಜವಾನಿ ಹೇಳ ಡ್ಯಾನ್ಸ್ ಹುಡಿತಾಳ ಎಲ್ಲಾನು ಮಾಡ್ತಾಳ ಮಾಸ್ತರ. ಬರೋಬರಿ. ಇದೇ ವಯಸ್ಸ 70-80 ಆದಾಗ ಇರ್ತದೇನು? ಇರಂಗಿಲ್ಲ. ಅವಾಗ ಹೆಂಗ ಆತಾಳ್ರಿ? ಕೈದಾಗ ಒಂದು ಕೋಲ ಬರ್ತದ, ಟಂಕ ಹೋಗ್ ನೆಲಕ್ ಮೋತಿ ಹೋಗ್ ನೆಲಕ್ ಬಿಡಿತದ, ಮುದುಡಿ ಆಗ್ತದ. ಹಂಗೆಲ್ಲ ಆಗ್ಬಾರ್ದಾಗಿತ್ತು. ನಿಂದು ಶರೀರ ಶ್ರೇಷ್ಠ ಇದ್ರ ಅವೆಲ್ಲ ಆಗ್ಬಾರ್ದಾಗಿತ್ತು. ಯಾವಾಗ ಬಾಲ್ಯ ಬಂದ ಬಾಲ್ಯನ ಇರಬೇಕಾಗಿತ್ತು, ಪ್ರಾಯ ಬರಬಾರ್ದಾಗಿತ್ತು. ಪ್ರಾಯ ಬಂದ ಶಾಶ್ವತ ಪ್ರಾಯನ ಉಳಿಬೇಕಾಗಿತ್ತು, ಉಳ್ಕೋಬೇಕಾಗಿತ್ತಲ್ಲ. ಮುಪ್ಪು ಬರಬಾರ್ದಾಗಿತ್ತು. ಇವೆಲ್ಲ ಎದಕ್ಕಾಗ್ಯಾವ? ನಿನ್ನ ಶರೀರಕ್ಕಾಗ್ಯಾವ. ಮತ್ ನೀ ಹೇಳ್ತಿ ಶರೀರ ಶ್ರೇಷ್ಠದ ಅಂತ ನೀ ಹೇಳ್ತಿ. ನಾವು ಆಗುಡಂಗಿಲ್ಲ ಶರೀರ ಶ್ರೇಷ್ಠ. ತಂಗಿ ನಿನಗೆ ಹೆಣ್ಣಿಗೆ ಹೆಚ್ಚಿ ನಾವ್ ಎಂದು ಮಾಡ್ಕೊಡಂಗಿಲ್ಲ. ನಿನಗೆ ಹ್ಯಾಂಕರ ನಮ್ಮದು ಹಂಗೆ ಅದ. ನಿನ್ನ ಹೆಣ್ಣಿನ ಬೆಳಿನೇ ಕೊಡಲ್ಲ ಹೊತ್ತು ಹೊಂಡ್ರತ್ನ. ನೀ ನೋಡ್ತಿದ್ದ ಅಂದ್ರೆ ನೋಡಮ್ಮ ಮಾಸ್ತರ. ಎದ್ರಾಗ ಹೆಚ್ಚಾಗ ಹೋತಿ ಹೋಗ ನೀ. ಯಾವ ದಾರಿಲೇ ಬರ್ತೀವಿ? ಯಾವ ದಾರಿಲೇ ಬರ್ತೀವ? ಅದಕ್ಕೆ ತತ್ವ ಸಾರ ಮಾತ್ರ ನಿನಗೆ ಗೊತ್ತು ಮಾಡಿ ಹೇಳ್ತೀನಿ. ಹೋಗುದಕ್ಕೆ ಹೇಳಿದರೆ ಕೇಳುವಲ್ಲಿ ನೀ ಹೋಗುವಂತ ದಾರಿ ಒಂದು ಪರಬಾರಿ ಅಂತ ಹೇಳ್ತಾಳೆ. ಹೌದಲ್ರಿ ಮಾಸ್ತರ? ಹೋದವನು ನಾ ಅಲ್ಲ, ಬಂದವನು ನಾ ಅಲ್ಲ. ನಿನ್ನಂತ ಪರದೇಶಿಗೆ ಮಾತ್ರ ನಾನು ಅಧಿಕಾರಿ. ಹೌದು. ಜಗತ್ತದೊಳಗೆ ನಾನೇ ಮಾತ್ರ ಅಧಿಕಾರಿ ಅದೀನಿ ತಂಗಿ. ಹೌದಲ್ರಿ ಮಾಸ್ತರ? ಹೋಗಕ್ಕೆ ಬರಕ್ಕೆ ನೀನೇ ಮಾತ್ರ, ಒಟ್ಟು ಮಾತ್ರ ನಿನಗೆ ಅದಾವ. ಅದಕ್ಕೆ ಅವನು ಸನಿಯಕ್ ಮಾತ್ರ ಅದು ಹಾಕಬಾರ್ದು ನೀ ಒಟ್ಟೆ. ನಡಿಲ್ರಿ ಮಾಸ್ತರ? ಅದಕ್ಕೆ ಇಲ್ಲಿ ಜ್ಞಾನಿಗಳದಾರ ತಂಗಿ, ಓದ್ಕೊಂಡವ್ರು ಅದಾರ. ಬಹಳ ಹುಷಾರ್ಲೆ ಹಾಡು. ಹೌದಲ್ರಿ ಮಾಸ್ತರ? ಅದಕ್ಕೆ 84 ಲಕ್ಷ ಯಾವ ನಮ್ಮ 12ನೇ ಶತಮಾನದಲ್ಲಿ ಅಂಬಿಗಾರ ಚೌಡಯ್ಯನವರು ಒಂದು ವಚನ ಹೇಳ್ತಾರ. ಅವ್ರು ಏನಂತ ಏನ್ ಹೇಳ್ತಾರ್ರಿ? ವಚನ ಸುಳ್ಳಪ್ಪ ಅಂತಂದ್ರೆ ಈ ಜಗತ್ತೆ ಸುಳ್ಳದ ಅಂತ ಹೇಳ್ತಾರ ಅವ್ರು. ಹೆಂಗ್ರಿ ಮಾಸ್ತರ? ಒಂದು ವಚನದೊಳಗೆ ಏನಂತಾರ ಅವರು? ಏನಂತಾರ್ರಿ? ಕಬ್ಬಾರಿ ನೀವು ಜರ ಹಿಂದ ಸಲೀಮಣ್ಣ ಶಾಂತಿ ರೀ. ಇನ್ನೊಂದು ಪಾಳಿ ಇರ್ಲಿ. ಅದಕ್ಕೆ ನಾವು ಸಲೀಂ ಸಾಹೇಬ್ರದ್ದು ಏನ್ ಇಚ್ಛಾ ಅದ? ಏನದ ರೀ ಮಾಸ್ತರ? ನೀವು ಒಮ್ಮೆ ಬಂದಿದ್ ಕೂಡಲೇ ಮಾತ್ರ ಲಂಗೋಟಿ ಹಾಕಿರತ್ತ ಅವ್ರು ಗೊತ್ತಾರಿ. ಹೌದೌದು. ಒಮ್ಮೆ ಸಂಸಾರ ಮಾಡ್ಬೇಡ್ರಿ. ಹೌದಲ್ರಿ ಮಾಸ್ತರ? ಲಂಗೋಟಿನೇ ಹಾಕಿ ಬಿಡ್ರಿಪ್ಪ. ಯಾವ ಮೈಬೂ ಸುಬಾನಿ ಚರಿತ್ರೆ ಹಾಡ್ರಿ, ಬಿಬಿ ಫಾತಿಮಂದ್ ಅವ್ರು ಹಾಡ್ತಾರ. ಹೌದು. ಬಿಬಿ ಫಾತಿಮಂದ್ ಆಕಿ ಗೊತ್ತಿತ್ತಂದ್ರ ಆಕಿ ಹಾಡಲ್ಲ. ಖರೆ ಮೈಬೂ ಸುಬಾನಿದ ನೀವು ಹಾಡ್ರಿ ತಿಳ್ಕೊಂಡು ನಮ್ಗೆ ಹೇಳಕತ್ತಾರ. ನೋಡಮಲ್ರಿ ಮಾಸ್ತರ? ಅದಕ್ಕೆ ಈ ಸದ್ದ ಆಕಿ ಹೇಳಾಳ, ಏನೇನ್ ಹೇಳಲ್ಲ ಅವೆಲ್ಲ ಕ್ಲಿಯರ್ ಆದ ಬಳಿಕ ಮತ್ತೊಮ್ಮೆ ಚಾನ್ಸ್ ಸಿಗ ನೋಡಮ್ರಿ. ಅದು ನೋಡಮಲ್ರಿ ಮಾಸ್ತರ? ಅದಕ್ಕ ಮೊದಲು ಸಂಸಾರ ಮಾಡ್ಬೇಕಾಗ್ಯದ. ಏನ್ ಹೇಳ್ತಾನ್ರಿ ಅಂಬಿಗಾರ ಚೌಡಯ್ಯ ವಚನ ಮಾಸ್ತರ? ವಚನದೊಳಗೆ ಹೇಳ್ತಾನ ಅಂಬಿಗಾರ ಚೌಡಯ್ಯ ಅಂತ. ಏನ್ ಹೇಳ್ತಾನ್ರಿ? 84 ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸುವನು ಬ್ರಹ್ಮನು ಘನವೆಂದರೆ ಬ್ರಹ್ಮನು ಘನವಲ್ಲ. ಹೌದೌದು. ಆ ಬ್ರಹ್ಮನು ಎಲ್ಲಿ ಹುಟ್ಟಾನ? ಎಲ್ಲಿ ಹುಟ್ಟಾನ್ರಿ ಮಾಸ್ತರ? ಕಮಲದಲ್ಲಿ ಹುಟ್ಟಿದನು. ಕಮಲು ಘನವಯ್ಯ ಅಂತ ಹೇಳ್ತಾನವ. ಕಮಲ ಘನವೆಂದರೆ ಕಮಲು ಘನವಲ್ಲ. ಆ ಕಮಲ ಸಮುದ್ರದಲ್ಲಿ ಹುಟ್ಟಿತ್ತು ಅಂತ ಹೇಳ್ತಾರ ಅವರು. ಹೌದು. ಸಮುದ್ರ ಘನವೆಂದರೆ ಸಮುದ್ರವು ಘನವಲ್ಲ. ಆ ಸಮುದ್ರ ಎಲ್ಲಿ ಹುಟ್ಟ್ಯಾದ್ರಿ ಮಾಸ್ತರ? ನೀರಿನೊಳಗೆ ಹುಟ್ಟ್ಯಾದ ಅಂತ ಹೇಳ್ತಾರ. ಹೌದು. ನೀರು ಘನವೆಂದರೆ ನೀರು ಘನವಲ್ಲ. ಕಮಲವು ಕೆಸರಿನಿಂದ ಆದದ್ದು. ಹೌದು. ಕೆಸರು ಘನವಯ್ಯ. ಕೆಸರು ಘನವೆಂದರೆ ಕೆಸರು ಘನವಲ್ಲ.
ಆ ಕೆಸರು ಎಲ್ಲಿ ಹುಟ್ಟಿದ್ರಿ ಮಾಸ್ತರ? ಸಮುದ್ರದಲ್ಲಿ ಹುಟ್ಟಿತು. ಹೌದು ಸಮುದ್ರ ಘನವಯ್ಯ. ಹಾ. ಸಮುದ್ರ ಘನವೆಂದರೆ ಸಮುದ್ರ ಘನವಲ್ಲ. ಹಾ. ಆ ನಮ್ಮ ಅಗಸ್ತ್ಯ ಮಹರ್ಷಿಗಳು ಕುಡಿದು ಮೂರೇ ಗುಟುಕು ಮಾಡಿದ್ರ ಅಂತ ಹೇಳ್ತಾರ ಅವರು. ಹೌದು ನಮ್ಮ ಅಗಸ್ತ್ಯ ಮಹರ್ಷಿಗಳು ಘನವಯ್ಯ. ಹೌದು ಅಗಸ್ತ್ಯ ಮಹರ್ಷಿಗಳು ಘನವೆಂದರೆ ಅಗಸ್ತ್ಯ ಮಹರ್ಷಿಗಳು ಘನವಲ್ಲ. ಆ ನಮ್ಮ ಅಗಸ್ತ್ಯ ಮಹರ್ಷಿಗಳು ಹೌದು ಪಾರ್ವತಿಯ ಕಿರಿಬೆರಳಿನ ಉಂಗುರಕ ಮೊಳಕಮ್ಮ ಅನ್ನತ್ತವ. ಹೌದು ಭೂಮಿ ಘನವಯ್ಯ. ಭೂಮಿ ಘನವೆಂದರೆ ಭೂಮಿ ಘನವಲ್ಲ. ಭೂಮಿ ಪಾರ್ವತಿ ಕಿರಿಬೆರಳಿನ ಉಂಗುರಕ ಅವ ಕಮ್ಮ ಅನ್ನತ್ತ. ಯಾರು? ಆದಿಶೇಷ. ಹೌದು ಆದಿಶೇಷ ಹೊತ್ಕೊಂಡು ನಿಂತಾನೆ. ಈ ಭೂಮಿಗೆ ಆದಿಶೇಷ ಕಡಿಮೆ ಅನ್ನತ್ತ. ಹೌದು ಆದಿಶೇಷನು ಘನವೆಂದರೆ ಆದಿಶೇಷನು ಘನವಲ್ಲ. ಆ ಆದಿಶೇಷ ಪಾರ್ವತಿ ಕುಂಭದಲ್ಲಿ ಹುಟ್ಟಿದನು. ಹೌದು ಹೊಟ್ಟಿ ಘನವಯ್ಯ ಅಂತ ಹೇಳ್ತಾರ ಅವರು. ಹೌದು ಹೊಟ್ಟಿ ಘನವೆಂದರೆ ಹೊಟ್ಟಿ ಘನವಲ್ಲ. ಯಾವ ನಮ್ಮ ಪಾರ್ವತಿ ದೇವಿ ಘನವಯ್ಯ. ಹೌದು ಯಾವ ಪಾರ್ವತಿ ದೇವಿ ಘನವೆಂದರೆ ಪಾರ್ವತಿ ದೇವಿ ಘನವಲ್ಲ. ಪಾರ್ವತಿಗಿನೂ ಸಹಿತ ಆಕಿನೂ ಘನವಲ್ಲ ಅಂತ ಹೇಳ್ತಾರ ಅವರು. ನಮ್ಮ ಶಿವನ ಎಡದೊಡಿಗೆ ಹೊರತಕ್ಕಿ ಬಲದೊಡಿ ಗೊತ್ತಿಲ್ಲ. ಹೌದು ನಮ್ಮ ಪರಮೇಶ್ವರನು ಘನವಯ್ಯ ಅಂತ ಹೇಳ್ತಾರ ಅವರು. ಪರಮೇಶ್ವರ ಅಂದ್ರೆ ಪರಮೇಶ್ವರನು ಘನವೆಂದರೆ ಪರಮೇಶ್ವರನು ಘನವಲ್ಲ. ನಮ್ಮ ಕಲ್ಯಾಣಪುರದಲ್ಲಿರುವಂತ ಬಸವರಾಜ ನಮ್ಮ ಹೃದಯದಲ್ಲಿ ಮನಿ ಮಾಡಿಕೊಂಡಿರ್ಪ ನಮ್ಮ ಬಸವರಾಜನು ಘನವೆಂದು ಕೈ ಎತ್ತಿ ಹೇಳಿದಳು ನಮ್ಮ ಅಕ್ಕ ಮಹಾದೇವಿ. ಹೌದು ಅಕ್ಕಮಹಾದೇವಿ ಹೇಳ್ತಮ್ಮ. ಇದು ವಚನ ಅಕ್ಕಮಹಾದೇವಿದು. ಹೌದು ಆದ್ರ ಅದು ಯಾವ ನಮ್ಮ ಅಂಬಿಗಾರ್ ಚೌಡದಿಂದ ಅಲ್ಲತ್ತಮ್ಮ. ಇದು ಹೌದಲ್ರಿ ಮಾಸ್ತರ. ಅಕ್ಕಮಹಾದೇವಿನ ಹೇಳ ಹಿಂಗ್ ವಚನದೊಳಗೆ. ಅಂಬಿಗರ್ ಚೌಡನ್ ಹಿಂಗಿರಲ್ರಿ ಮಾಸ್ತರ. ಅಂಬಿಗರ್ ಚೌಡನ್ ಹೆಂಗಿರ್ತಾವ ನಾ ಹೇಳ್ತೀನಿ ಕೇಳ ಮಾಸ್ತರ. ಹಣ್ಣು ಮದ್ದ ಬಳಿಕ ಮರವನ್ನು ಯಾರು ಕಡಿದರೇನೋ. ಹೌದು. ಹಣ್ಣು ಮದ್ದ ಬಳಿಕ ಮರವನ್ನು ಯಾರು ಕಡಿದರೇನೋ. ಹೆಣ್ಣು ಬಿಟ್ಟ ಬಳಿಕ ಅವಳಿಗೆ ಯಾರು ಆಳಿದರೇನು. ಹೌದು. ಈ ಕಾಯದ ಹೊನ್ನ ಮೀಗಿದ ಮೇಲೆ ಹೌದು ಇದಕ್ಕೆ ನಾಯಿ ತಿಂದರೇನೋ ತಿಂದು ನೀರಿಗೆ ಕುಡಿದ್ರೆ ಯಾರು ಹೇಳ್ಯಾರ? ಇವ್ರು ಅಕ್ಕಮಾದೇವಿ ಹೇಳ್ತಾಳ ಮಾತಾ ಮಾಸ್ತರ. ಹಣ್ಣ ಈ ಶರೀರ ಎಂಬುದು ಹಣ್ಣ ಮದ್ದಾದ ಬಳಿಕ ಇದಕ್ಕೆ ಏನು ತಿಂದ್ರೆ ಏನದ? ಇದು ಶರೀರ ಸುಖ ಇರತ್ತನೆ ಸುಖ. ಮಣ್ಣಿಗೆ ಹೋಯ್ತಾ ಇದಕ್ಕೆ 4 ಮಂದಿ ಬೇಕು ಹೊರಲಕ್ಕ. ಯಾರು ಹೇಳ್ತಾರ ಮಾಸ್ತರ? ಇವ್ರು ಅಕ್ಕಮಾದೇವಿ ಹೇಳ್ತಾಳ. ಮತ್ತ ಇದಕ್ಕೆ ಕೊಯ್ದು ಇಡೋರು ನಾವೇ. ಹೌದಲ್ರಿ ಮಾಸ್ತರ. ಎಲ್ಲರ ಸತ್ ಬಳಿಕ ಇದಕ್ಕೆ ಹೆಗಲ್ ಕೊಡ್ಲಾಕ್ ಬಂದದ. ಬರಂಗಿಲ್ರಿ ಮಾಸ್ತರ. ಮತ್ತ ಒಯ್ದು ಅಲ್ಲಿ ಗೋರ್ಯಾಗ ಇಡೋರು ನಾವೇ. ನಡಿಲ್ರಿ ಮಾಸ್ತರ. ಇಲೆಗೆ ಹಾಡ್ತಿದ್ವು ಮರ ಹಂಗ ಏನಾಯ್ತ ಹೇಳಿ ವೈದ್ಯಕ ಇದಕ್ಕೆ ಒಡಮುಡಿ ಒಯ್ದು ಬರ್ತವ್ರು ನಾವು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಮುಂದೆ ಕವಿಗಳು.